4 ತಾಲೂಕುಗಳಲ್ಲಿ ಸುಮಾರು ನಿನ್ನೆ ತನಕ 85 ಹಳ್ಳಿಗಳಲ್ಲಿ ಪ್ರವಾಸ ಮಾಡಿದ್ದೀವಿ. ಸುಮಾರು 120 ಸಭೆಗಳನ್ನ ಮಾಡಿದ್ದೀವಿ. ಎಲ್ಲ ಕಡೆನೂ ಅಭೂತಪೂರ್ವವಾದಂತ ಒಂದು ಬೆಂಬಲವನ್ನ ರಾಘವೇಂದ್ರ ಅವರು ಮಾಡಿರ್ತಕ್ಕಂಥ ಕೆಲಸ, ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ ಮಾಡಿರ್ತಕ್ಕಂಥ ಸೇವೆ, ಯಡಿಯೂರಪ್ಪಜಿಯವರು ಆಡಳಿತ ಮತ್ತು ಎಲ್ಲಕ್ಕೂ ಪೂರಕವಾದಂತೆ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ. ಜೊತೆಗೆ ಜಾತ್ಯತೀತ ಜನತಾದಳನು ಕೂಡ ಅದಕ್ಕೆ ಪೂರಕವಾದಂತ ವಾತಾವರಣ ನಿರ್ಮಾಣ ಮಾಡಿಕೊಟ್ಟಿದೆ. ಹಾಗೆ ಖಂಡಿತವಾಗಿ 2.5 ಲಕ್ಷ ಮತಗಳ ಅಂತರದಿಂದ ಖಂಡಿತವಾಗಿ ಗೆಲ್ತೀವಿ ಚುನಾವಣೆ. ನಾನು ಹೆಚ್ಚಿನ ಸಮಯ ಹೆಚ್ಚಿನ ವಿಷಯಗಳನ್ನ ದಲಿತ ಸಮುದಾಯನ ಭೇಟಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದೀನಿ. ಎಲ್ಲಾ ಸಭೆಗಳು ದಲಿತ ಬೀದಿಗಳಲ್ಲಿ ಮಾಡಿರ್ತಕ್ಕಂಥದ್ದು. ದಲಿತರಲ್ಲಿ ಒಂದು ಒಮ್ಮತ ಮೂಡ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಬಗ್ಗೆ ಒಲವು ವ್ಯಕ್ತ ಆಗ್ತಾ ಇದೆ. ಭಾರತೀಯ ಜನತಾ ಪಕ್ಷ ದಲಿತರಿಗೆ ಯಾವ ರೀತಿ ನ್ಯಾಯವನ್ನ ಕೊಟ್ಟಿದೆ, ದಲಿತರಿಗೆ ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ, ಗೌರವನ, ಕೀರ್ತಿಯನ್ನ ಜಾಸ್ತಿ ಮಾಡಿದೆ ಅನ್ನುವಂತ ವಿಷಯದ ಬಗ್ಗೆ ಜನಕ್ಕೆ ಮನವರಿಕೆ ಆಗಿದೆ. ಖಂಡಿತವಾಗಿ ನಮ್ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನಾವು ಚುನಾವಣೆಯಲ್ಲಿ ಈಗಾಗಲೇ 26ನೇ ತಾರೀಕು ನಡೆದಂತ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀನಿ. ಮತ್ತೆ ನಮ್ಮ ಯಡಿಯೂರಪ್ಪ ಸಾಹೇಬರ ಆಶೀರ್ವಾದದಿಂದ ಅಂತ ಒಂದು ಅವಕಾಶ ನನಗೆ ಸಿಕ್ಕಿದೆ. ಮತ್ತೆ ಕೇಂದ್ರದ ಸಮಿತಿ ಕೂಡ ನನಗೆ ಹೆಚ್ಚಿನ ರೀತಿಯ ಒಂದು ತೀರ್ಮಾನವನ್ನು ಕೊಟ್ಟಿದೆ. ಖಂಡಿತವಾಗಿ ಈ ಚುನಾವಣೆಯಲ್ಲಿ ನಾವು ಗೆಲ್ತೀವಿ. ಚಾಮರಾಜನಗರ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಆಳುತ್ತೆ, ಉಳಿಸ್ಕೊಳ್ಳುತ್ತೆ.